ನೋಡಿ ದಣಿಯವು ನಯನಗಳೆಂದು ನನ್ನ ಚೆಲುವ ನಾರಾಯಣನ. ನೋಡಿ ದಣಿಯವು ನಯನಗಳೆಂದು ನನ್ನ ಚೆಲುವ ನಾರಾಯಣನ. ಬಾಧೆ ನೀಗುವ ಬಕುತರ ಬಂದು ನನ್ನ ಸ್ವಾಮಿಯು ಕರುಣ ನಿಧಾನ. ಜಯ ಜಯ ಹರಿ ಹರಿ ಜಯ ನಾರಾಯಣ. 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 ಸುಧಾಮ, ಬಂದ್ಯಾ? ಕಾಡು ಪಟ್ಟಣ ನಗರದಲ್ಲಿ ನೀನ್ ಗೋವಿಂದನ್ ಹುಡುಕ್ದ್ಯಾ? ನಿನಗೆ ನಿನ್ ನಾರಾಯಣ ಇವತ್ತೂ ಸಿಗ್ಲಿಲ್ವಾ? ಅಪ್ಪ, ಜನ್ಮ ಜನ್ಮದ ನಿಧಿ ಒಂದೇ ದಿನಕ್ಕೆ ಹೇಗ್ ಸಿಗೋಕ್ ಸಾಧ್ಯ? ನನ್ನ ನಾರಾಯಣ ನನಗ್ ಸಿಗ್ತಾರೆ. ನಿನ್ನ ನಾರಾಯಣ ಭಕ್ತಿಯಿಂದ ನಿನ್ನ ಜೀವನದ ನಿರ್ವಹಣೆ ಹೇಗ್ ಸಾಧ್ಯ ಸುಧಾಮ? ಭಕ್ತಿಯಿಂದ ಹೊಟ್ಟೆ ತುಂಬಲ್ಲ. ನೀನು ಯಾವುದಾದ್ರೂ ಕೆಲಸ ಮಾಡಬಹುದಲ್ಲ? ಅಪ್ಪ, ಒಬ್ಬ ಭಕ್ತನ್ಗೆ ತನ್ನ ಭಗವಂತನ್ ಹುಡ್ಕೋದ್ಕಿಂತ ದೊಡ್ಡದು ಯಾವ ಕಾರ್ಯ ಇರೋಕ್ ಸಾಧ್ಯ? ಜನ ಹೇಳ್ತಾರೆ, ಯಾರ ಮಗ ದೊಡ್ಡವನಾಗ್ಬಿಡ್ತಾನೋ ಅವ್ರ ದುಃಖ ದೂರ ಆಗತ್ತೆ ಅಂತ. ಆದರೆ ಅಪ್ಪ, ನೀವು ಚಿಂತೆ ಯಾಕೆ ಮಾಡ್ತೀರಿ? ಯಾವತ್ತು ನನ್ನ ನಾರಾಯಣ ನನಗ್ ಸಿಗ್ತಾನೋ ಅವತ್ ನಮ್ ಎಲ್ಲಾ ದುಃಖಗಳು ದೂರ ಆಗುತ್ತೆ. ಋಷಿವರ್ಯ, ನೀವೆಲ್ಲ ಯಾವಾಗ್ಲೂ ದೇವ್ರನ್ನೇ ಹುಡುಕ್ತಿರ್ತೀರಾ. ನಾನ್ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ಬೋದಾ? ಜಿಜ್ಞಾಸೆ ದೇವರನ್ನ ತಲುಪೋದಕ್ಕೆ ಮೊದಲನೇ ಮೆಟ್ಲು. ಖಂಡಿತ ಕೇಳು ಬಲರಾಮ. ಋಷಿವರ್ಯ, ನೀವೇನಾದ್ರೂ ದೇವ್ರನ್ನ ನೋಡಿದೀರಾ? ಇಲ್ಲ ಬಲರಾಮ, ನಮ್ಗಿನ್ನೂ ಇಲ್ಲಿ ತನಕ ಭಗವಂತನ ಸಾಕ್ಷಾತ್ ದರ್ಶನ ಮಾಡೋ ಸೌಭಾಗ್ಯ ಸಿಕ್ಕಿಲ್ಲ. ಋಷಿವರ್ಯ, ಹಾಗಾದ್ರೆ ದೇವ್ರ ಮೇಲೆ ನಿಮ್ಗಿರೋ ಈ ಪೂರ್ತಿ ನಂಬಿಕೆಗೆ ಆಧಾರ ಏನು ಋಷಿವರ್ಯ? ಬಲರಾಮ, ಭಗವಂತನ ನೋಡೋದಕ್ಕೆ ನೇತ್ರಗಳ ಅವಶ್ಯಕತೆ ಇರೋದಿಲ್ಲ. ಅವನಂತೂ ಜಗತ್ತಿನ ಕಣಕಣದಲ್ಲೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿ, ಎಲ್ಲರ ಹೃದಯದಲ್ಲೂ ಅವನಿದ್ದಾನೆ. ಋಷಿವರ್ಯ, ಹಾಗಾದ್ರೆ ನೀವು ನಿಮ್ಮೊಳಗಡೆ ಇರೋ ದೇವರನ್ನ ಕಣ್ತುಂಬಿಸ್ಕೊಳ್ಳೋದಕ್ ಬಯಸ್ತೀರಾ? ಬಲರಾಮ, ನಾವು ನಮ್ಮ ಭಕ್ತಿ ಮಾರ್ಗದಲ್ಲೇ ಪ್ರಯತ್ನ ಮಾಡ್ತಿದ್ದೀವಿ. ಆದ್ರೆ ಋಷಿವರ್ಯ, ಕೊನೆಗೂ ನಿಮ್ಮ ಭಕ್ತಿಯ ಫಲ ಇವತ್ ನಿಮಗ್ ಸಿಗುತ್ತೆ. ನಾನ್ ನಿಮ್ಮೆಲ್ಲರಿಗೂ ದೇವ್ರ ದರ್ಶನ ಮಾಡಿಸ್ಬಲ್ಲೆ, ಇಲ್ಲೇ ಈಗ್ಲೇ. ಬಲರಾಮ, ನೀನು ನಿಜವಾಗ್ಲೂ ಹಾಗೆ ಮಾಡೋಕ್ ಸಾಧ್ಯನಾ? ಋಷಿವರ್ಯ, ನೀವು ಈಗಷ್ಟೇ ಹೇಳಿದ್ರಿ ನಾನು ನಿಮ್ ಎಲ್ಲಾ ತೊಂದರೆಗಳನ್ನು ಬಗೆಹರಿಸ್ತೆ ಅಂತ. ನಿಮ್ಮ ಈ ತೊಂದ್ರೆನೂ ನಾನೀಗ ಬಗೆಹರಿಸ್ತೆ ಅಂತಾನೆ ಅಂದ್ಕೊಳ್ಳಿ. ಬಲರಾಮ, ಆ ಭಗವಂತನ ದರ್ಶನ ಆದ್ರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮ್ಗೇನಿದೆ? ಸರಿ ಋಷಿವರ್ಯ, ನಿಮಗೆ ನಿಜವಾಗ್ಲೂ ದೇವರ ದರ್ಶನ ಆಗ್ಬೇಕು ಅಂದ್ರೆ ನಿಮ್ಮ ಕಣ್ಣುಗಳನ್ನ ಮುಚ್ಚಿ. ಸುಧಾಮ, ನೀನು ನಿನ್ನ ನಾರಾಯಣನ್ ಹುಡುಕು, ನನಗೇನು ತೊಂದರೆ ಇಲ್ಲ.
ಆದರೆ ನೀನು ನಿನ್ನ ಮನಸ್ಸಲ್ಲಿ ನಾರಾಯಣನ ಬಾಲರೂಪದ ಕಲ್ಪನೆ ಏನು ಮಾಡ್ಕೊಂಡಿದೆಯೋ ಅದು ಸತ್ಯ ಅಲ್ಲ. ನಿನ್ನ ಈ ಕಲ್ಪನೆಯಿಂದ ಹೊರಗೆ ಬಾ ಸುಧಾಮ. ಗಮನ ಇಟ್ಟು ನೋಡು ಸುಧಾಮ, ನಮ್ಮ ಭಗವಂತ ವಿಷ್ಣು ಹೀಗೆ ಕಾಣ್ತಾನೆ. ಹೀಗಿರತ್ತೆ ಅವನ ಪ್ರತಿಮೆ, ಈ ಥರ ಅಲ್ಲ ನೀನು ಮಾಡಿಟ್ಟಿರೋ ಪ್ರತಿಮೆ ಹಾಗೆ. ಅಪ್ಪ, ಯಾವ ರೂಪ ಮನ್ಸಲ್ಲಿದೆಯೋ ಅದು ಹರಿಯ ರೂಪ. ನಿಮ್ಗೆ ಈ ನಾರಾಯಣ ಪ್ರಿಯವಾಗಿದ್ರೆ ನೀವು ಇವನ್ ಪೂಜೆ ಮಾಡಿ. ಆದ್ರೆ ನನ್ನ ಮನ್ಸು ನಾರಾಯಣನ ಭಗವಂತ ಅಲ್ಲ, ನನ್ನ ಗೆಳೆಯ ಅಂದ್ಕೊಂಡಿದೆ. ಹಾಗಾಗಿ ನನ್ನ ಮನ್ಸು ಯಾವಾಗ್ಲೂ ಗೆಳೆಯ ಗೋವಿಂದನೇ ಹುಡುಕ್ತಾ ಇರುತ್ತೆ. ಋಷಿವರ್ಯ, ಈಗ ನೀವೆಲ್ಲ ನಿಮ್ ಕಣ್ಬಿಡಿ. ನಿಮ್ಮ ದೇವರು ನಿಮ್ ಕಣ್ಮುಂದೆ ಇರೋದನ್ನ ನೋಡಿ. ಅಣ್ಣ, ನೀನ್ ಇದೇನು ಹೇಳ್ತಿದ್ಯಾ? ಬಲರಾಮ, ಇವನಂತೂ ಕೃಷ್ಣ. ಕೃಷ್ಣ ಅಲ್ಲ ಋಷಿವರ್ಯ, ಭಗವಂತ. ಭಗವಂತ? ಏನ್ ಹೇಳ್ತಾ ಇದ್ಯಾ ಬಲರಾಮ? ಋಷಿವರ್ಯ, ಮೊದಲೆಲ್ಲ ವೃಂದಾವನದ ಜನರು ಕೃಷ್ಣನ್ನ ಬರೀ ದೇವ್ರು ಅಂತಿದ್ರು. ಆದ್ರೀಗ ಕೃಷ್ಣನ್ ಮೂರ್ತಿ ಮಾಡಿ ಅವನ್ನ ಪೂಜೆನೂ ಮಾಡ್ತಾರೆ. ಕೃಷ್ಣ, ಹೇಳು, ಇವ್ರಿಗೆ ಬಿಡ್ಸ್ ಹೇಳು. ಕಾಡಲ್ಲಿ ಯಾರೋ ನಿನ್ ಮೂರ್ತಿ ಮಾಡಿಟ್ಟಿದ್ರಲ್ಲ. ಅಣ್ಣ, ನಿನ್ಗೇನಾಗೋಗಿದೆ? ನೀನ್ ಕಬಡ್ಡಿಲಿ ಸೋತಿದ್ ಸೇಡನ್ನ ಈಗ ನನ್ ಮೇಲೆ ತೀರಿಸ್ಕೊತಿದ್ಯಾ? ನೀನ್ ಯಾಕೆ ನನ್ನ ದೇವ್ರ ಮಾಡಕ್ ನೋಡ್ತಿದ್ಯಾ? ಕೃಷ್ಣ, ಬಲರಾಮನ ಮಾತಲ್ಲಿ ಎಷ್ಟು ಸತ್ಯ ಇದೆಯೋ ಅದು ನಮಗ್ ಗೊತ್ತಿಲ್ಲ. ಆದ್ರೆ ಮನುಷ್ಯ ತನ್ನ ಕೆಲಸಗಳಿಂದಲೇ ಭಗವಂತ ಆಗ್ತಾನೆ. ನೀನು ನಮಗೋಸ್ಕರ ಮಾಡಿದ್ದನ್ನ ಸಾಕ್ಷಾತ್ ಆ ದೇವರೇ ಮಾಡ್ತಾನೆ. ಆದ್ರಿಂದ ಕೃಷ್ಣ, ನಾವೆಲ್ಲ ಋಷಿಗಣ ನಿನ್ನನ್ನ ನಮ್ಮ ಭಗವಂತ ಅಂತ ಸ್ವೀಕಾರ ಮಾಡ್ತೀವಿ. ನಮ್ಮ ಪ್ರಣಾಮವನ್ನು ಸ್ವೀಕರಿಸಿ ಯಶೋಧನಂದನ. ಪ್ರಣಾಮ. ಗೋವಿಂದ, ಎಲ್ರಿಗೂ ನನ್ ಮೇಲೆ ಸಂದೇಹ. ಆದ್ರೆ ನನಗ್ ನಿನ್ಮೇಲೆ ಯಾವ ಸಂದೇಹನೂ ಇಲ್ಲ. ನನಗ್ ಗೊತ್ತು, ನನ್ ನೋಡೋದಕ್ಕೆ ನೀನ್ ಖಂಡಿತ ಬರ್ತೀಯ. ಗಜರಾಜ ನೀನ್ ಕರ್ದಾಗ ಬರಿಗಾಲಲ್ಲೇ ಓಡ್ ಬಂದವನು ನೀನು. ಅಂದ್ಮೇಲೆ ನೀನು ಈ ಗೆಳೆಯನ್ ವಿನಂತಿನ ಹೇಗ್ ಸ್ವೀಕರಿಸದೇ ಇರ್ತೀಯ? ಆದಷ್ಟು ಬೇಗ ಬಾ ಗೋವಿಂದ. ನಿನ್ನೀ ಗೆಳೆಯನ್ನ ಭೇಟಿಯಾಗೋದಕ್ಕೆ ಇನ್ನು ತಡ ಮಾಡಬೇಡ. ಸುಧಾಮ, ಬಾ, ಮೊದ್ಲು ಊಟ ಮಾಡು, ಆಮೇಲೆ ಕರಿಬೋದು ನಿನ್ ಗೋವಿಂದನ್ನ. ಊಟ? ಅಯ್ಯೋ, ಎಲೆ ತಗೊಂಡ್ ಎಲ್ಲಿಗೆ ಹೋಗ್ತಿದ್ಯಾ ಕಂದ? ನನ್ ಗೋವಿಂದಂಗೆ ನೈವೇದ್ಯ ಕೊಡದೆ ನಾನ್ ಹೇಗ್ ತಿನ್ನೋಕ್ ಸಾಧ್ಯ? ನನ್ನ ಗೆಳೆಯ, ನನ್ನ ಗೋವಿಂದ, ನನ್ನ ನೈವೇದ್ಯ ಸ್ವೀಕರಿಸು. ಕೃಷ್ಣ, ನೀನು ನಮ್ಮ ಶ್ರದ್ಧೆಗೆ ನಿನ್ನ ಹೃದಯದಲ್ಲಿ ಜಾಗ ಕೊಡು. ಈಗ ಈ ಆಹಾರ ಸ್ವೀಕಾರ ಮಾಡು. ಭೋಜನವನು ಪ್ರಭು ಸ್ವೀಕರಿಸಿದನು, ಭೋಜನವನು ಪ್ರಭು ಸ್ವೀಕರಿಸಿದನು, ನಿಜ ಭಕ್ತರ ಮಾನವನುಳಿಸಿದನು. ಭೋಜನವನು ಪ್ರಭು ಸ್ವೀಕರಿಸಿದನು, ಶ್ರದ್ಧೆಯಿಂದ ನೈವೇದ್ಯವ ಕೊಡಲು, ದೇವನ ಜೊತೆ ಸಂತೃಪ್ತಿ ಪಡೆಯಲು
ಹುಕ್ಕಿಯು ಪಾಯಸ ನೋಡನು ದೇವ, ಭಕ್ತಿಯ ಸವಿಯಿದ್ದರೆ ತಾಮೆಲುವ. ಕರುಣಾಪೂರ್ಣನು ಜಗಪಾಲ, ಬಗುತರ ಬಂಟನು ಈ ಗೋಪಾಲ. ಅಪ್ಪ ಅಮ್ಮ, ನಾರಾಯಣ ನನ್ನ ನೈವೇದ್ಯ ಸ್ವೀಕರಿಸ್ದ. ಅಪ್ಪ, ಇವತ್ ಮೊದಲು ಬಾರಿ ನಾರಾಯಣ ನನ್ನ ನೈವೇದ್ಯ ಸ್ವೀಕಾರ ಮಾಡಿದ್ದಾನೆ. ಸುಧಾಮ, ನಿನಗಂತೂ ತಲೆ ಕೆಟ್ಟೋಗಿದೆ. ನೀನು ಭಗವಂತ ಅನ್ನ ತಿನ್ನಕ್ಕಿಲ್ಲಿ ಬರ್ತಾನ? ಅಪ್ಪ, ನಂಗ್ ಗೊತ್ತಿದೆ ನೀವೀಗ ನನ್ನ ಮಾತನ್ನ ನಂಬೋದಿಲ್ಲ. ಆದ್ರೆ ನಾರಾಯಣ ನನ್ನ ಮಾತು ಕೇಳಿಸ್ಕೊಂಡ. ನನ್ನ ನೈವೇದ್ಯ ಗೋವಿಂದನ್ ತಲುಪ್ಬಿಡ್ತು ಅಪ್ಪ. ಹೇ ದೇವ್ರೆ, ನನ್ನ ಸುಧಾಮನಿಗೆ ಯಾವ ರೋಗ ಬಂದಿರೋದು? ಬಾಲ್ಯದಿಂದಲೂ ಯಾರ ಮೂರ್ತಿ ತಗೊಂಡು ಆಡ್ತಾನೋ, ಯಾರನ್ನ ಭಗವಂತ ಅಂತಾನೋ, ಯಾರನ್ನ ಅಷ್ಟು ನಂಬ್ತಾನೋ, ಆ ಗೋವಿಂದ ಇದಾನೋ ಇಲ್ವೋ? ಹೊಟ್ಟೆ ತುಂಬತಲ್ಲ, ರೇಣುಕಾಸುರನ್ ಕತೆ ಮುಗ್ಸಕ್ ಹೋಗಣ್ವಾ? ನಡಿ. ಋಷಿವರ್ಯ, ನಮ್ಗೆ ಅಪ್ಪಣೆ ನೀಡಿ. ಎಂತಹ ವಿಶಾಲ ಹೃದಯ ನನ್ನದು. ನಾನು ನನ್ನ ಹೃದಯದ ದ್ವಾರವನ್ನು ವಿಷ್ಣುವಿನ ಭಕ್ತರಿಗೆಂದೇ ತೆರೆದಿದ್ದೇನೆ. ಯಾವ ರಾಗ ದ್ವೇಷವಿಲ್ಲದೆ ಮುಕ್ತ ಹೃದಯದಿಂದ ಸ್ವೀಕಾರ ಮಾಡುವೆ. ಆದರೆ ಕೇಶಿ, ಆ ಧೇನುಕಾಸುರ ತನ್ನ ಕಾರ್ಯ ಸರಿಯಾಗಿ ಮಾಡುತ್ತಿರುವನಲ್ಲ? ಒಂದು ವೇಳೆ ಅವನು ಆ ಪರಮಾವತಾರಿಯ ಭಕ್ತನಾಗಿ ಬದಲಾಗಿ ಬಿಟ್ಟರೆ? ನಿನ್ನ ಶಂಕೆ ನಿರಾಧಾರವೇ ಮಿತ್ರ. ಧೇನುಕಾಸುರ ನನ್ನ ಶಂಕೆ ನಿರಾಧಾರ ಆಗದು. ಇದಕ್ಕೂ ಮೊದಲು ಆ ಪರಮಾವತಾರಿಯು ನನ್ನ ಎಷ್ಟೋ ಅಸುರರ ವಧೆ ಮಾಡಿದ, ಕೆಲವರನ್ನು ಭಕ್ತರಾಗಿಸಿದ. ಈ ಸಮಯದಲ್ಲಿ ನಾನು ಕೇವಲ ನೋಡಬೇಕು ಆ ವೃಂದಾವನದಲ್ಲಿ ಏನು ನಡೆಯುತ್ತಿದೆ ಎಂದು. ಧೇನುಕಾಸುರರಿಗೆ ಜೈ! ಧೇನುಕಾಸುರರಿಗೆ ಜೈ! ಧೇನುಕಾಸುರರಿಗೆ ಜೈ! ನಂಗಲ್ಲ, ಅಸುರ ರಾಜ ಭಗವಂತ ಕಂಸನಿಗೆ ಜೈಯನ್ನೇ. ಅಸುರ ರಾಜ ಭಗವಂತ ಕಂಸರಿಗೆ, ಅಸುರ ರಾಜ ಭಗವಂತ ಕಂಸರಿಗೆ, ಅಸುರ ರಾಜ ಭಗವಂತ ಕಂಸರಿಗೆ, ಅಸುರ ರಾಜ ಭಗವಂತ ಕಂಸರಿಗೆ. ಧೇನುಕಾಸುರ, ಎಲ್ಲಿದ್ಯಾ ನೀನು? ಧೇನುಕಾಸುರ, ಎಲ್ಲಿದ್ಯೋ? ಎದುರಿಗೆ ಬಾರು. ಧೇನುಕಾಸುರ, ನಿನ್ಗೆ ಧೈರ್ಯ ಇದ್ರೆ ಬಂದು ನನ್ ಜೊತೆ ಕಾದಾಡು. ದುರಾತ್ಮ, ಎದುರಿಗೆ ಬಾ. ನಿನ್ ಕೊನೆಗಾಲ ಹತ್ರ ಬಂದಿದೆ. ಧೇನುಕಾಸುರ, ಎಲ್ಲೋ ಇದ್ಯಾ? ಎದುರಿಗೆ ಬಾ. ಈ ಧೇನುಕಾಸುರ ಎಲ್ಲೋಡೋದ? ಅಣ್ಣ, ನೀನ್ ಆ ಕಡೆ ಹುಡ್ಕು, ನಾನು ಅವನ್ನ ಈ ಕಡೆ ಹುಡುಕ್ತೀನಿ, ಸರಿನಾ? ಧೇನುಕಾಸುರ, ಕಂದ. ಬಲರಾಮ, ಬಾಗಿಲು ತೆಗಿ, ನಾವು ಹೊರಗೆ ಬರ್ತೀವಿ. ನಂದರಾಜ, ನನ್ಗನ್ಸುತ್ತೆ ಅವರಿಬ್ರು ಹೊರಟು ಹೋಗಿದ್ದಾರೆ. ಅದಕ್ಕೆ ನಾವು ಆಡೋ ಮಾತು ಕೇಳಿಸ್ತಿಲ್ಲ ಅವರಿಗೆ. ನಾವು ಬಾಗಿಲನ್ನ ಮುರಿಬೇಕು, ಬನ್ನಿ. ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ. ವೃಂದಾವನವಾಸಿಗಳೇ,
ಸಮಸ್ತ ವೃಂದಾವನದಲ್ಲಿ ನನ್ನ ಅಸುರ ಶಕ್ತಿಯ ಪ್ರಭಾವವಿದೆ. ನೀವೆಲ್ಲರೂ ನನ್ನ ಅಧೀನರು. ಈಗ ನಾನೇನ್ ಹೇಳ್ತೀನೋ ನೀವು ಅದನ್ನೇ ಮಾಡಬೇಕು. ಧೇನುಕಾಸುರ, ಇದು ವೃಜಮಂಡಲ. ಗೊತ್ತಿದ್ಯಾ ನಿನ್ನಂತವ್ರಿಲ್ಲಿ ಎಷ್ಟು ರಾಕ್ಷಸರು ಬಂದೋದ್ರು, ಆದ್ರೆ ಯಾರು ಜೀವಂತವಾಗಿ ಉಳಿಲಿಲ್ಲ. ನಿನ್ಗೆ ನಿನ್ ಜೀವನ ಮೇಲೆ ಪ್ರೀತಿ ಇದ್ರೆ ವಾಪಸ್ ಹೊರಟೋಗು. ಆಮೇಲೆ ಈ ಮತ್ ಹೇಳ್ಬೇಡ, ಈ ರಾಧೆ ನಿನಗೆ ಹೇಳಲೇ ಇಲ್ಲ ಅಂತ. ಬಾಲಕಿ, ನಾನು ನಿಂಗೆ ಅದನ್ನೇ ಹೇಳ್ತಾ ಇದ್ದೀನಿ. ಈ ವೃಂದಾವನದಲ್ಲಿ ನೀವು ಜೀವಂತ ಉಳಿಬೇಕಾದ್ರೆ ಭಗವಂತ ಕಂಸರ ಜೈ ಜೈಕಾರ ಹೇಳ್ಬೇಕು. ಕಂಸ ಅದು ಭಗವಂತ. ಧೇನುಕಾಸುರನ ಶಕ್ತಿ ನಿನ್ಗೆ ತೋರಿಸ್ಲೇಬೇಕು ಅನ್ಕೋತೀನಿ. ಹಾಗಾದ್ರೆ ನೋಡು. ಈಗ ಹೇಳಿ, ಯಾರು ನಿಮ್ಮ ಭಗವಂತ? ಹೇಳಿ, ಯಾರು ನಿಮ್ಮೆಲ್ಲರ ಭಗವಂತ? ಭಗವಂತ ಕಂಸ. ಧೇನುಕಾಸುರ ಎಲ್ಲೋ ಇದೆಯಾ? ಎದುರಿಗೆ ಬರೋ. ಧೇನುಕಾಸುರ, ಧೇನುಕಾಸುರ ಎಲ್ಲಿದ್ಯಾ? ನನ್ ಮುಂದೆ ಬರೋ ಧೇನುಕಾಸುರ. ಧೇನುಕಾಸುರ! ಕೃಷ್ಣ, ಆ ಧೇನುಕಾಸುರ ಇಡೀ ಕಾಡಲ್ಲಿ ಎಲ್ಲೂ ಕಾಣ್ತಿಲ್ಲ. ಅವನು ತನ್ನ ಸಾವುಗೆ ಹೆದರ್ಕೊಂಡು ಮತ್ತೆ ಮಥುರೆಗೆ ಓಡ್ ಹೋಗಿಲ್ಲ ತಾನೆ? ಇಲ್ಲ ಅಣ್ಣ, ಯಾರನ್ನು ಗೆಲ್ತಾ ಇರೋ ಯುದ್ಧ ಬಿಟ್ಟು ಓಡೋಗೋದಿಲ್ಲ. ಖಂಡಿತ ಧೇನುಕಾಸುರ ಒಂದ್ ದೊಡ್ಡ ಅನ್ಯಾಯದ ಕೆಲಸ ಮಾಡಕ್ ನೋಡ್ತಿರ್ತಾನೆ. ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ. ಬನ್ನಿ ಎಲ್ಲರೂ ಭಗವಂತ ಕಂಸರ ಚರಣಕ್ಕೆ. ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ. ನನ್ ಮಾತನ್ನ ಯಾರು ಕೇಳ್ತಾನೆ ಇಲ್ವಲ್ಲ. ನಾನ್ ಬೇಗ ಈ ಗೊಲ್ಲನ್ಗೆ ಈ ಅನರ್ಥದ ವಿಷಯ ಹೇಳಲೇಬೇಕು. ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ. ಗೊಲ್ಲ, ಗೊಲ್ಲ, ಅನರ್ಥ ಆಗಿದೆ ಗೊಲ್ಲ, 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 ನೀನ್ ಎಲ್ಲಿದ್ಯಾ ಗೊಲ್ಲ? ಗೊಲ್ಲ, ರಾಧೆ, ಗೊಲ್ಲ. ರಾಧಿ, ಏನಾಯ್ತು ರಾಧಿ? ನೀನ್ ಯಾಕೆ ಇಷ್ಟು ಹೆದರ್ಕೊಂಡಿದ್ಯಾ? ಅನರ್ಥ ಆಗಿದೆ ಗೊಲ್ಲ, ಅನರ್ಥ. ಅನರ್ಥ? ಎಂತ ಅನರ್ಥ ರಾಧಿ? ಧೇನುಕಾಸುರ ಅಲ್ಲಿದ್ದಾನ. ನಾವು ಅವನ್ನ ಸುಮ್ನೆ ಇಲ್ಲಿ ಹುಡುಕ್ತಾ ಇದೀವಿ. ನಡಿ ಕೃಷ್ಣ. ಅಮ್ಮ, ಅಪ್ಪ. ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ. ಇದನ್ನ ನೋಡಿದ್ರ? ಯಾರು ಬಂದಿದ್ದಾರೆ? ತುಂಬಾನೇ ತಡ ಮಾಡಿದೆ ಭಗವಂತ ನೀನು ಬರೋದಿಕ್ಕೆ. ಆದ್ರೆ ಈಗ ನೀನ್ ಇಲ್ಲಿಗೆ ಬಂದಿದ್ರು ಏನೂ ಲಾಭ ಇಲ್ಲ. ಯಾಕಂದ್ರೆ ಸಮಸ್ತ ವೃಂದಾವನದಲ್ಲಿ ಅಧರ್ಮದ ಸ್ಥಾಪನೆ ಆಗ್ಬಿಟ್ಟಿದೆ. ಇಲ್ಲಿ ನೋಡು, ಭಗವಂತ ಕಂಸನಿಗೆ, ನಿನ್ನ ತಂದೆ ತಾಯಿನು ಭಗವಂತ ಕಂಸರಿಗೆ ಜೈ ಜೈಕಾರ ಹಾಕ್ತಾ ಇದ್ದಾರೆ. ಮತ್ತೆ ಈಗ ನಿನ್ಗೆ ಜೊತೆ ನೀಡೋದಕ್ಕೆ ಯಾರೂ ಇಲ್ವಲ್ಲ ಪರಮಾವತಾರಿ.
ಯಾಕಂದ್ರೆ ಎಲ್ಲರೂ ಅಧರ್ಮಿಗಳಾಗಿದ್ದಾರೆ. ಈಗ ನೀನೇನ್ ಮಾಡ್ತೀಯ? ಹಾ, ಆದ್ರೆ ಒಂದು ಕೆಲಸ ಮಾಡಕ್ಕಾಗತ್ತೆ. ನೀನು ಕೂಡ ಕಂಸರ ಧರ್ಮ ಸ್ವೀಕಾರ ಮಾಡು. ನೀನು ಕೂಡ ಉದ್ಧಾರ ಆಗ್ಬಿಡ್ತೀಯ. ಉದ್ಧಾರ ಆಗೋದು ನಿಂದು ಧೇನುಕಾಸುರ. ಒಂದ್ ಬಾರಿ ನೀನು ಉಳ್ಕೊಂಡೆ, ಆದ್ರೆ ಈ ಬಾರಿ ನೀನು ಉಳಿಯೋದೇ ಇಲ್ಲ. ಅದರದ್ದೇ ಪ್ರತೀಕಾರ ಬೇಕಿದೆ ನಿನ್ನಿಂದ. ಬಲದ ಪ್ರಭೆ ಹೊತ್ಕೊಂಡಿರೋ ಬಲರಾಮ. ಒಂದು ಬಾರಿ ನಾನು ಸೋತೆ, ಆದ್ರೆ ಈ ಬಾರಿ ನೀನ್ ಸಾಯ್ತೀಯ. ಅಣ್ಣ, ಇದನ್ ತಗೋ. ಬರೀ ಒಂದು ದಂತದಿಂದ ಆ ಧೇನುಕಾಸುರನ ಕತೆ ಮುಗಿಸ್ಬೋದು. ಕೃಷ್ಣ, ನನ್ನ ಅಂತ್ಯವೇನೋ ಖಚಿತ, ಆದ್ರೆ ನನ್ನ ಅಸುರಿ ಶಕ್ತಿಯ ಅಂತ್ಯ ಸಾಧ್ಯವಿಲ್ಲ. ಇದು ನಾನು ಸತ್ತ ನಂತರವೂ ಜೀವಂತ ಇರುತ್ತೆ. ಎಲ್ಲ ಬನ್ನಿ, ಭಗವಂತ ಕಂಸನಿಗೆ ಶರಣಾಗಬೇಕು. ಭಗವಂತ ಕಂಸನಿಗೆ ಜೈ, ಭಗವಂತ ಕಂಸನಿಗೆ ಜೈ, ಭಗವಂತ ಕಂಸನಿಗೆ ಜೈ, ಭಗವಂತ ಕಂಸನಿಗೆ ಜೈ, ಭಗವಂತ ಕಂಸನಿಗೆ ಜೈ. ಕೃಷ್ಣ, ಧೇನುಕಾಸುರ ಏನೋ ಸತ್ ಹೋದ, ಆದ್ರೆ ಇವ್ರ ಮೇಲೆ ಆ ರಾಕ್ಷಸ ಮಾಡಿರೋ ಮೋಡಿ ಹಾಗೆ ಇದೆ. ಹಾ ಅಣ್ಣ, ಯಾಕಂದ್ರೆ ಬರೀ ಆ ಧೇನುಕಾಸುರನ ದೇಹದ ಅಂತ್ಯ ಆಗಿದೆ, ಅವನ ಆತ್ಮದಲ್ಲಿರೋ ದುಷ್ಟ ಶಕ್ತಿಗಳದ್ದಲ್ಲ. ನಾವ್ ಏನ್ ಮಾಡ್ಬೇಕು ಕೃಷ್ಣ? ಅಣ್ಣ, ಆ ಧೇನುಕಾಸುರ ಸತ್ತೋದ, ಯಾರಿಗ್ ಗೊತ್ತು? ನಾವೆಲ್ಲ ತಿಳಿಸಿ ಹೇಳಿದ್ರೆ ಅವ್ರು ತಿಳ್ಕೋಬಹುದು. ನಡಿ ಅಣ್ಣ. ನಡಿ ಕೃಷ್ಣ. ಭಗವಂತ ಕಂಸನಿಗೆ ಭಗವಂತ ಕಂಸನಿಗೆ ಶರಣಾಗಿ ಹೋಗೋದ್ರಿಂದಲೇ ಶಾಂತಿ ಸಿಗೋದು. ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ. ಎಲ್ರೂ ನಿಂತ್ಕೊಳ್ಳಿ. ಎಲ್ರೂ ಇಲ್ಲೇ ನಿಂತ್ಕೊಳ್ಳಿ. ನೀವಾದ್ರೂ ಇಲ್ಲೇ ನಿಂತ್ಕೊಳ್ಳಿ. ನಾವು ಚಿಕ್ಕಪ್ಪ, ನಾವು ಚಿಕ್ಕಪ್ಪ. ಭಗವಂತ ಕಂಸನಿಗೆ ಜೈ, ಭಗವಂತ ಕಂಸನಿಗೆ ಜೈ, ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ. ನೀನ್ ಯಾರಿಗೆ ಜೈಕಾರ ಹಾಕ್ತಿದ್ಯಾ? ಅಧರ್ಮಿ ಕಂಸನ್ಗೆ. ಅವನು ನಿನ್ ಮಗನ್ನ ಕೊಲ್ಬೇಕಂತಿದ್ದಾನೆ. ಅಮ್ಮ, ನನ್ ಕಡೆ ನೋಡಮ್ಮ, ನನ್ ಕಡೆ ನೋಡು. ಕಂದ, ಅಮ್ಮ, ನಿನ್ನ ಗುರ್ತಿಸ್ಬಿಟ್ಟಿ ಅಮ್ಮ. ಅಂದ್ರೆ ಈಗ ಅಮ್ಮ ಮನೆಗ್ ನಡಿ ಅಮ್ಮ, ನನ್ಗೆ ತುಂಬಾ ಹಸು ಆಗ್ತಿದೆ. ಹಾ ಕಂದ, ನಾವ್ ಮನೆಗ್ ಹೋಗೋಣ. ಆದ್ರೆ ಭಗವಂತ ಕಂಸನ ದರ್ಶನ ಮಾಡಿದ ನಂತರ. ಭಗವಂತ ಕಂಸ, ನೋಡು ಕಂದ, ನಾನ್ ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೇನೆ. ನೀನು ನಮ್ಮೆಲ್ಲರ ಜೊತೆ ಕಂಸಧಾಮಕ್ ನಡಿ. ಒಂದು ಸಲ ನಮ್ಮ ಪರಿವಾರಕ್ಕೆ ಭಗವಂತ ಕಂಸನ ಆಶೀರ್ವಾದ ಸಿಕ್ಕಿದ್ರೆ ಆಗ ನಮ್ ಎಲ್ಲ ಸಂಕಟನೂ ದೂರ ಆಗತ್ತೆ. ನಡಿ ನಡಿ. ಅಮ್ಮ, ಇದೇನ್ ಹೇಳ್ತಿದ್ಯಾ? ಆ ಕಂಸ ನಮ್ಮನ್ನ ಸಂಕಟಗಳಿಂದ ಪಾರ್ ಮಾಡ್ತಾನ. ಆ ಕಂಸನೇ ದೊಡ್ಡ ಸಂಕಟ. ಅಮ್ಮ, ಆ ಕಂಸನ ದೇವ್ರು ಅಂತ್ಯ. ಅವನು ದೇವ್ರಲ್ಲ, ಅವನೊಬ್ಬ ರಾಕ್ಷಸ ಅಮ್ಮ, ರಾಕ್ಷಸ. ಕೃಷ್ಣ, ಈಗ್ಲೇ ಸುಮ್ನಾಗ್ಬಿಡು. ಭಗವಂತ ಕಂಸನ ಮೇಲೆ ಇನ್ನೊಂದು ಶಬ್ದ ಹೇಳಿದ್ರು ನನಗಿಂತ ಕೆಟ್ಟವ್ರು ಯಾರು ಇರಲ್ಲ. ಯಶೋದೆ,
ಇವನ್ ಹೀಗೆ ಒಪ್ಕೊಳ್ಳೋದಿಲ್ಲ. ಇವನಿಗೆ ಭಗವಂತ ಕಂಸನೇ ಅರ್ಥ ಮಾಡಿಸ್ಲಿ. ದಾಮೋದರ, ಭಗವಂತ ಕಂಸನ ಸನ್ನಿಧಿ ಕರ್ಕೊಂಬ ಇವನನ್ನ. ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ. ನಾರಾಯಣ ನಾರಾಯಣ, ಇದೆಂತಹ ವಿಡಂಬನೆ ಮಾತೆ! ಯಾವ ಸಮಾಜದಿಂದ ಅಧರ್ಮದ ಅಂತ್ಯ ಮಾಡುವುದಕ್ಕೆ ನನ್ನ ಪ್ರಭುವು ಅವತಾರವೆತ್ತಿದನೋ, ಇಂದು ಅದೇ ಸಮಾಜ ಅವರನ್ನು ಅಧರ್ಮದ ಕಡೆ ಎಳೆಯುತ್ತಿದೆ. ದೇವರ್ಷಿ, ಇದು ವಿಡಂಬನೆಯಲ್ಲ, ಬದಲಾಗಿ ಧರ್ಮದ ಮಾರ್ಗಕ್ಕೆ ಬರುವಂತ ಅಡ್ಡಿಗಳು. ಇದು ನಂದಪುತ್ರನಿಗೆ ಪರೀಕ್ಷೆ. ಯಾವ ಮನುಷ್ಯ ಧರ್ಮದ ಮಾರ್ಗದಲ್ಲಿ ಸಾಗುವನೋ ಆತ ಧರ್ಮದ ಅಗ್ನಿ ಪರೀಕ್ಷೆಗಳನ್ನು ಪಾರು ಮಾಡಲೇಬೇಕಲ್ಲ ದೇವರ್ಷಿ. ಸತ್ಯವಚನ ಮಾತೆ, ಸತ್ಯವಚನ. ಇದಕ್ಕೆನ್ನುತ್ತಾರೆ ಸಮಯದ ಸುತ್ತು, ಸಮಯದ ಚಕ್ರ. ಓ ಚಕ್ರಧಾರಿ, ನೋಡು, ಯಾವ ತಾತಾತಯ್ಯ ಕೃಷ್ಣ ಗೋಪಯ್ಯನ ರಹಸ್ಯ ಅವನ ಶುಭ ಚಿಂತಕರು ಯಾರಿಗೂ ಹೇಳುತ್ತಿರಲಿಲ್ಲವೋ, ನಂದ ಯಾರನ್ನು ತನ್ನ ಕಣ್ಣಿಂದ ದೂರಾಗಲು ಬಿಡುತ್ತಿರಲಿಲ್ಲವೋ, ಯಶೋದೆ ಯಾರನ್ನು ತನ್ನ ಸೆರಗಲ್ಲಿ ಬಂಧಿಸಿಯೇ ಇಟ್ಟಿದ್ದಳೋ ತಾವಾಗಿಯೇ ಸ್ವಯಂ ಅವನಿಗೆ ಭಗವಂತ ಕಂಸನ ಆಶೀರ್ವಾದ ಕೊಡಿಸಲು ಎಳೆದುಕೊಂಡು ಮಥುರೆಗೆ ಕರೆತರುತ್ತಿದ್ದಾರೆ. ತಮ್ಮ ಹೃದಯದಲ್ಲಿ ಭಕ್ತಿಯ ಭಾವ ಹೊತ್ತ ವೃಜವಾಸಿಗಳು ಮೊದಲ ಬಾರಿ ಮಥುರೆಗೆ ಬರಲಿದ್ದಾರೆ. ಹೋಗು, ಅವರ ಸ್ವಾಗತಕ್ಕೆ ಸಿದ್ಧತೆ ಮಾಡು, ಏನೂ ಕಡಿಮೆಯಾಗಬಾರದು, ಮತ್ತು ನಾನು ಸಿದ್ಧತೆ ಮಾಡುವೆ ಆ ಪರಮಾವತಾರಿಯ ಅಂತ್ಯಕ್ಕೆ. ಇವತ್ತು ನನ್ ಜೊತೆ ನಮ್ಮ ಮನೆಯವರು ಹೇಗ್ ನಡ್ಕೋತಿದ್ದಾರೋ ಈ ತರ ಯಾವ ರಾಕ್ಷಸರು ನಡ್ಕೊಂಡಿಲ್ಲ. ನಾನು ಇವ್ರಿಗೆ ಕೆಟ್ಟದ್ ಮಾಡೋಕ್ಕಾಗೋದಿಲ್ಲ, ಆದ್ರೆ ಅಧರ್ಮ ಯಾವುದೇ ರೂಪದಲ್ಲಿರ್ಲಿ ಅದನ್ನ ತಡೆಯೋದು ನನ್ನ ಧರ್ಮ. ಕೃಷ್ಣ, ನೀನ್ ಹೀಗೆಲ್ಲ ಒಪ್ಪಲ್ಲ. ನಂದಣ್ಣ, ನಿಮ್ ಮಗ ಅಧರ್ಮಿಯಾಗಿದ್ದಾನೆ. ಇವನು ಭಗವಂತ ಕಂಸನ ಸನ್ನಿಧಿಗೆ ಹೋಗಕ್ ಬಯಸ್ತಿಲ್ಲ. ನೀವೆಲ್ಲ ಇಲ್ಲಿಗೆ ಬನ್ನಿ, ಇವನ್ನ ಬಲಪೂರ್ವಕವಾಗಿ ಕರ್ಕೊಂಡು ಹೋಗ್ಬೇಕು. ಬಾರೋ. ಆಶ್ಚರ್ಯನೇ, ಕೃಷ್ಣನ್ಗೆ ಇಷ್ಟೊಂದ್ ಶಕ್ತಿ ಎಲ್ಲಿಂದ ಬಂತು? ವೃಂದಾವನದವ್ರು ಎಲ್ಲಾರು ಸೇರಿದ್ರು ಅವನ್ನ ಎಳ್ಯೋಕೆ ಆಗ್ತಿಲ್ಲ. ಅಣ್ಣ, ನಾನ್ ಅವಾಗ್ಲಿಂದ ಹೇಳ್ತಾ ಇರೋದು ಇದನ್ನೇ. ಈಗೀಗೆಲ್ಲ ಹೇಗ್ ಕಾಣ್ತಿದಾನೋ ಹಾಗಿಲ್ಲ ಅವನು. ಅವನ್ ನಿಜವಾದ ರೂಪನ ಈ ಕೃಷ್ಣ ತೋರ್ಸೋದೇ ಇಲ್ಲ. ನಂದಣ್ಣ, ಇವನು ಅಧರ್ಮ ಭಗವಂತ ಕಂಸನ ಹತ್ರ ಹೋಗದಾಗ ತಡಿತಾ ಇದೆ. ಆದ್ರೆ ನಾವು ನಮ್ಮ ಧರ್ಮನ ನಿಭಾಯಿಸಲೇಬೇಕು. ಕೃಷ್ಣ, ಕೃಷ್ಣ, ನಿಂದಲ್ದೇ ಇದ್ರು ನಿನ್ನ ಅಪ್ಪ ಅಮ್ಮನ ಮಾತು ಕೇಳು. ಭಗವಂತ ಕಂಸನ ಸನ್ನಿಧಿಗೆ ಬಾ, ಅವರೇ ನಿನ್ನ ಉದ್ಧಾರ ಮಾಡ್ತಾರೆ. ಅಮ್ಮ, ಅಪ್ಪ, ನಾನು ಯಾವಾಗ್ಲೂ ನಿಮ್ಮ ಮಾತನ್ನೇ ಕೇಳಿದ್ದೀನಿ. ಆದ್ರೆ ಅಪ್ಪ ಅಮ್ಮನ್ಗಿಂತ ದೊಡ್ಡದು ಧರ್ಮ. ಅದಕ್ಕೆ ನಾನು ಈಗ ನಿಮ್ಮ ಮಾತನ್ನ ಕೇಳೋಕ್ಕಾಗಲ್ಲ. ಯಾರೋ ಒಬ್ನಿಗಾಗಿ ಭಗವಂತ ಕಂಸನ ದರ್ಶನದಿಂದ ನಾವ್ಯಾಕೆ ವಂಚಿತರಾಗಬೇಕು? ಯಾರು ಬರಲ್ವೋ ಅವ್ರು ಬೇಡ, ಆದ್ರೆ ನಾವು ಭಗವಂತ ಕಂಸನ ಸನ್ನಿಧಿಗೆ ಹೋಗೋದನ್ನ ಯಾರು ತಡೆಯಕ್ಕಾಗಲ್ಲ. ಹೇಳಿ ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ. ಗೊಲ್ಲ,
ಇವರೆಲ್ಲ ಮತ್ತೆ ಮಥುರೆ ಕಡೆ ಹೋಗ್ತಿದ್ದಾರೆ. ಈಗ ಇವ್ರನ್ನ ಹೇಗ್ ತಡೆಯೋದು? ಶಂಕರ, ಖಂಡಿತ ಶಂಕರನ ಹತ್ರ ಈ ಸಮಸ್ಯೆಗೆ ಪರಿಹಾರ ಇದೆ. ಅಣ್ಣ, ನೀನು ವೃಂದಾವನವಾಸಿಗಳನ್ನು ತಡಿ, ಅಷ್ಟರಲ್ಲಿ ಶಂಕರನ್ ನೋಡ್ಕೊಂಡ್ ಬರ್ತೀನಿ. ಸರಿನಾ ಅಣ್ಣ? ಮತ್ತೆ ನಾನೇನ್ ಮಾಡ್ಲಿಗಲ್ಲ? ನೀನ್ ಯಾವಾಗ್ಲೂ ನನ್ನೇ ಮರ್ತು ಬಿಡ್ತಿಲ್ಲ. ರಾಧೆ, ನೀನ್ ನನ್ ಜೊತೆ ನಡಿ. ಸರಿನಾ ರಾಧೆ? ಬಾ. ಏನಂದೆ ಶಂಕರ? ಈ ಸಮಸ್ಯೆಗೆ ಪರಿಹಾರ ಗೊತ್ತಾ? ಜನರನ್ನ ಸರಿ ಮಾಡೋಕ್ಕಾಗುತ್ತಾ? ಆದ್ರೆ ಹೇಗೆ ಶಂಕರ? ಅದ್ ಹೇಗೆ? ನನಗ್ ಗೊತ್ತಾಯ್ತು ರಾಧೆ, ನಾವು ಬೇಗ ವೃಂದಾವನಕ್ಕೆ ಹೋಗ್ಬೇಕು. ಆದ್ರೆ ಯಾಕೆ ರಾಧೆ? ಯಾಕಂದ್ರೆ ಧೇನುಕಾಸುರನ ಶಕ್ತಿಯ ಕಾರಣ ವೃಂದಾವನದಲ್ಲಿ ಇದೆ. ಬಾ ರಾಧೆ. ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ. ಭಗವಂತನಾಗುವ ಸುಖ ಜಗತ್ತಿನ ಎಲ್ಲಕ್ಕೂ ದೊಡ್ಡ ಸುಖ. ನನ್ನ ಜೈ ಜೈಕಾರ ಮಾಡುತ್ತಲೇ ನನ್ನ ಭಕ್ತರು ನನ್ನೆಡೆಗೆ ಬರುತ್ತಿದ್ದಾರೆ. ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ. ಎಂತಹ ಸಂಮೋಹನವಿದೆ ನನ್ನ ಜೈ ಜೈಕಾರದಲ್ಲಿ. ಆತ್ಮಮುಕ್ತಗೊಳಿಸುತ್ತಿದೆ ನನ್ನ ಜೈ ಜೈಕಾರ. ಧೇನುಕಾಸುರ, ಸತ್ತ ಮೇಲೂ ನೀನು ಮಾಡಿ ತೋರಿಸಿದ್ದನ್ನ ನನ್ನ ಯಾವ ಅಸುರನೂ ಮಾಡಲಿಲ್ಲ. ಭಗವಂತ ಕಂಸನ ಆಶೀರ್ವಾದ ಮರಣಾಂತರವೂ ಇದೆ ನಿನಗೆ. ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ. ಕೃಷ್ಣನೇ ಇವ್ರನ್ನ ತಡಿತಾನೆ ಅಂದ್ರೆ ನನ್ ಕೈಲಿ ಯಾಕಾಗಲ್ಲ? ನಾನು ಕೃಷ್ಣನ್ ದೊಡ್ಡಣ್ಣ. ಈಗ ಇವ್ರಿಗೆ ತೋರ್ಸ್ಲೇಬೇಕು ಬಲರಾಮನ ಬಲ. ಅಲ್ಲೇ ನಿಂತ್ಕೊಳ್ಳಿ. ಹೇಳಿ ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ. ಇವರೆಲ್ಲ ರಾಕ್ಷಸರ ಹಾಗೇನೆ ಶಕ್ತಿಶಾಲಿ ಆಗಿದ್ದಾರೆ. ಈಗ ಇವ್ರನ್ನ ತಡಿಯೋಕೆ ನನ್ ಬೇರೆ ದಾರಿನೇ ಹುಡುಕ್ಬೇಕು. ಗೊಲ್ಲ, ಈಗ ಹೇಳ್ತೀಯಾ? ಆ ಶಂಕರ ನಿನ್ಗೆ ಯಾವ ಉಪಾಯ ಹೇಳಿದ್ದು? ರಾಧಿ, ಈಗ ಅದನ್ನೆಲ್ಲ ಹೇಳಕ್ ಸಮಯ ಇಲ್ಲ. ನಿನ್ಗೆ ಬೇಗ ಎಲ್ಲಾನು ಗೊತ್ತಾಗುತ್ತೆ. ಸಮಯ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ನಿಂತ್ಕೊಂಡೆ ಗೊಲ್ಲ? ನಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಇಲ್ಲಿದೆ, ಅಲ್ಲಿ ನೋಡು. ಇದು ಮಾತೆ ಕಾಮಧೇನುವಿನ ಪ್ರತಿಮೆ ಅಲ್ವಾ? ಹಾ ರಾಧೆ, ಯಾಕಂದ್ರೆ ಕಾಮಧೇನು ತಾಯಿನೇ ಗೊಲ್ಲರನ್ನೆಲ್ಲ ಕಾಪಾಡೋದಲ್ವಾ. ಮತ್ತೆ ಅವಳೇ ನಮ್ ಕಷ್ಟನೆಲ್ಲ ದೂರ ಮಾಡೋದು. ನಡಿಗೊಲ್ಲ. ಭಗವಂತ ಕಂಸನಿಗೆ, ಭಗವಂತ ಕಂಸನಿಗೆ. ಈಗ ನೋಡ್ತೀನಿ ಇಲ್ಲಿಂದ ನೀವೆಲ್ರೂ ಮುಂದೆ ಹೇಗ್ ಹೋಗಕ್ಕಾಗುತ್ತೆ ಅಂತ. ಹೇ ಬಲದ ಧಾಮ ಬಲರಾಮ, ನೀನು ನನ್ನ ಭಕ್ತರ ಮಾರ್ಗದಲ್ಲಿ ಅಡ್ಡಿಯಾಗುವಂತಿಲ್ಲ. ಭದ್ರಾಕ್ಷ, ಹೋಗು. ಆ ಬಲರಾಮನಿಂದ ನನ್ನ ಭಕ್ತರನ್ನು ಮುಕ್ತಿಗೊಳಿಸು. ಹೋಗು, ಬೇಗನೆ ಹೋಗು. ನಿಮ್ಮಯ ಪ್ರೀತಿ ನಿಮಗಷ್ಟೇ ಗೊತ್ತು, ನಿಮಗಷ್ಟೇ ಗೊತ್ತು, ನಿಮಗಷ್ಟೇ ಗೊತ್ತು. ಭಗವಂತ ಕಂಸ, ನೀವು ಚಿಂತೆ ಮಾಡೋದ್ ಬೇಡ. ನಾನ್ ಬಲರಾಮನ್ನ ಹೇಗ್ ಮರಳ್ ಮಾಡ್ತೀನಿ, ಹೇಗ್ ಮರಳ್ ಮಾಡ್ತೀನಿ, ಹೇಗ್ ಮರಳ್ ಮಾಡ್ತೀನಿ ಅಂತ ನೀವೇ ನೋಡ್ತಾ ಇರಿ. ಅಂದ್ರೆ ನಿಮ್ ಭಕ್ತರನ್ನ ಮುಟ್ಟೋಕೆ ಹೋಗ್ಬಾರ್ದು. ಸಮಯ ವ್ಯರ್ಥ ಮಾಡದೆ ಹೋಗು. ಬಲರಾಮ, ನೀನು ಭಗವಂತ ಕಂಸನ ಭಕ್ತರನ್ನೇ ತಡಿತಿದ್ಯಾ.
ಇದು ಭಗವಂತ ಕಂಸನಿಗೆ ಗೊತ್ತಾದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಆಗತ್ತೆ. ಚಿಕ್ಕಪ್ಪ, ಈಗ ಧರ್ಮ ಅಪಾಯದಲ್ಲಿದೆ. ನಮ್ ಕೃಷ್ಣ ಹೇಳ್ತಾನೆ ನಾವ್ ಯಾವಾಗ್ಲೂ ನಮ್ ಜೀವಕ್ಕಿಂತ ಹೆಚ್ಚಾಗಿ ಧರ್ಮದ ಚಿಂತೆ ಮಾಡ್ಬೇಕಾಗತ್ತೆ ಅಂತ. ಕೃಷ್ಣ ಹೇಳಿದ್ದು ನಿಜ. ಈಗ ನನ್ನೇ ನೋಡ್ಕೋ, ಪ್ರಾಣ ಹೊರಟೇ ಹೋಯ್ತು ನನ್ಗೆ, ಆದ್ರೆ ಧರ್ಮ ಮಾತ್ರ ಬಿಟ್ಟಿಲ್ಲ. ಇಲ್ಲಿವರೆಗೂ ಭಗವಂತ ಕಂಸರ ಭಕ್ತಿ ಧರ್ಮನೇ ನಿಭಾಯಿಸ್ತಿದೀನಿ, ನೋಡಿದ್ಯಾ? ಈ ಕಂಸ ಭಕ್ತರನ್ನ ಬಿಟ್ಬಿಡು, ಬಿಟ್ಬಿಡು. ನಿನಗ್ ಸತ್ ಮೇಲೂ ಬುದ್ಧಿ ಬಂದಿಲ್ಲ ಅಂದ್ರೆ ಇನ್ನೇನ್ ಹೇಳೋದಕ್ಕಾಗುತ್ತೆ? ಬಲರಾಮ, ನಿನಗೆ ಸುಸ್ತಾಗ್ ಹೋದ್ರು ನನ್ ಸಾಯ್ಸಕ್ಕಂತೂ ಆಗಲ್ಲ. ಈಗ ನಿನಗೆ ತಿಳಿಸ್ಲೇಬೇಕಪ್ಪ, ಸತ್ರೆ ಏನೇನ್ ಲಾಭ ಇದೆ ಅಂತ. ನನ್ನ ಕ್ಷಮಿಸ್ಬಿಡು ಬಲರಾಮ, ನನ್ನಿಂದ ಬಹಳ ದೊಡ್ಡ ತಪ್ಪಾಗೋಯ್ತು, ನನ್ನ ಕ್ಷಮಿಸ್ಬಿಡು. ನೀನ್ ನಿಜವಾಗ್ಲೂ ಬಲದ ಧಾಮನೇ. ನಾನು ಕುರುಡನಾಗಿದ್ದೆ, ನನಗೆ ನಿನ್ ಶಕ್ತಿ ಗೊತ್ತಾಗ್ಲೇ ಇಲ್ವಲ್ಲ. ತಾಯಿ, ವೃಂದಾವನದವರ ಜೀವ ಅಪಾಯದಲ್ಲಿದೆ. ರೇಣುಕಾಸುರನ ದುಷ್ಟಶಕ್ತಿಯಿಂದಾಗಿ ಅವರ ಆತ್ಮ, ಮನಸ್ಸು, ನಡತೆ ಕೆಟ್ಟ ಹೋಗಿದೆ. ಈಗ ಈ ಅಧರ್ಮನ ನೀವೇ ಸರಿ ಮಾಡಬೇಕು. ನನ್ನ ಮೊರೆಯನ್ನ ಆಲಿಸು ತಾಯಿ. ಹೇ ಪರಮಾವತಾರಿ ಶ್ರೀಕೃಷ್ಣ, ಶ್ರೀಹರಿಯ ಸೇವೆಗೂ ಮಿಗಿಲಾಗಿ ನನಗಂತೂ ಯಾವ ಕಾರ್ಯವೂ ಇಲ್ಲ. ಇದು ನನ್ನ ಸೌಭಾಗ್ಯವೇ ಸರಿ. ಸೃಷ್ಟಿಯ ನಿಯಂತ್ರಕ ನಾರಾಯಣನ ಸೇವೆಯ ಪರಮ ಸುಖ ನನಗೆ ಪ್ರಾಪ್ತವಾಗುತ್ತಿದೆ. ಬಲರಾಮ, ಇವತ್ತು ಭದ್ರಾಕ್ಷನಿಂದ ಒಂದು ಬುದ್ಧಿ ಮಾತು ಕೇಳಿಸ್ಕೊ. ಈಗ ಯಾರೋ ಶತ್ರು ನಿನ್ನ ಎದುರಿಗೆ ಹೊಗಳ್ತಾ ನಿಂತಿದ್ದಾನೆ ಅಂದ್ರೆ ಅದ್ನ ಹೊಗಳಿಕೆ ಅನ್ಕೊಳ್ಳೇಬೇಡ. ಅವನ್ ನಿನ್ ಮುಖಕ್ಕೆ ಬೆಣ್ಣೆ ಹಚ್ತಿದ್ದಾನೆ. ಅವನ್ನ ನಂಬಕ್ ಹೋಗ್ಬೇಡ, ಇಲ್ದಿದ್ರೆ ಹೀಗೆ ಬೆಣ್ಣೆನ ಹಚ್ಚಿಸ್ಕೋತೀಯ ನೀನು. ಇದೇನಾಗ್ತಾ ಇರೋದು? ಮಳೆಗಾಲ ಅಲ್ದಿದ್ರು ಈ ಮಳೆ ಯಾಕೆ ಬರ್ತಿದೆ? ಈ ಹಾಲು ಯಾಕೆ ವಿಚಿತ್ರವಾದ ರುಚಿಯಲ್ಲಿದೆ? ಅಯ್ಯೋ, ನಾನಿಲ್ಲಿರೋದಿಲ್ಲಪ್ಪ. ಇಲ್ದಿದ್ರೆ ನಾನ್ ಬೆಣ್ಣೆ ಆಗೋದ್ನ ಯಾರೂ ತಡೆಯೋಕ್ಕಾಗಲ್ಲ. ಹೊರಡು ಭದ್ರಾಕ್ಷ, ಹೊರಡು ಇಲ್ಲಿಂದ. ಕಾಮಧೇನು ನಮ್ ಪ್ರಾರ್ಥನೆ ಕೇಳಿಸ್ಕೊಂಡು ಅಂತ. ನಡಿ ರಾಧಿ, ಆಮೇಲೆ ಹೇಳ್ಬೇಡ ನಿನ್ನನ್ನ ಕೇಳಿಲ್ಲ ಅಂತ. ನಡಿ ಗೊಲ್ಲ, ನಡಿ. ನಂದರಾಜ, ಏನಾಗ್ತಿದೆ? ನಮ್ಗೆಲ್ಲ ಇದೇನಾಗಿತ್ತು?
ನನ್ಗನಿಸ್ತಿದೆ ನಾವ್ ಯಾರ್ದೋ ಕೈಗೊಮ್ಮೆ ಆಗಿದ್ವಿ ಅಂತ. ಹಾ ಅಮ್ಮ. ಅದೇನುಕಾಸುರನಿಂದಾಗಿ ನಿಮ್ಗೆಲ್ಲ ಇಂಥ ಮೋಡಿಯಾಗಿತ್ತು. ಧನುಕಾಸುರ ಎಲ್ಲಿದ್ದಾನ ಅಸುರ? ರಾಮಜಿಕಪ್ಪ, ಈಗ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮೋಡಿಯಿಂದ ಹೊರಗೆ ಬಂದಿದ್ದೀರಾ. ಅದೇನುಕಾಸುರನ್ನ ಅಣ್ಣ ಕೊಂದುಬಿಟ್ಟ. ಇನ್ಮೇಲೆ ನಮ್ಗೆ ಅವನ್ ಕಾಟ ಇರೋದಿಲ್ಲ. ಆದ್ರೆ ಕೃಷ್ಣ, ಇದೆಲ್ಲ ಹೇಗ್ ಮಾಡ್ದೆ? ಅಪ್ಪ, ನಾನೇನು ಮಾಡಿಲ್ಲ. ನಮ್ಮೆಲ್ಲರನ್ನೂ ಕಾಪಾಡಿದ್ದು ಈ ನಮ್ಮ ಕಾಮಧೇನು ತಾಯಿನೇ. ಇವತ್ತು ನಮ್ಮ ಪೂಜೆ ಸಫಲವಾಗೋಯ್ತು. ಮಾತೆ ಕಾಮಧೇನುವೆ ನಮಗೆ ಸಾಕ್ಷಾತ್ ದರ್ಶನ ಕೊಟ್ರು. ಅಯ್ಯೋ, ನನ್ ಕಡೆನೂ ಯಾರಾದ್ರೂ ನೋಡಿ. ನಾನಿಲ್ಲಿ ಆಗ್ಲಿಂದ ಸಿಕ್ಕಾಕೊಂಡಿದ್ದೀನಿ. ಅಣ್ಣ, ನಿನ್ಗೆ ಎಷ್ಟೊಂದು ಶಕ್ತಿ ಇದೆ. ನಿನ್ನ ಶಕ್ತಿನ ಹೀಗೆ ಒಂದು ಬಳ್ಳಿ ಕಟ್ಟಾಕಕ್ಕಾಗತ್ತಾ? ಅಯ್ಯೋ ಕೃಷ್ಣ, ನನ್ ಮರ್ತೇ ಬಿಟ್ಟಿದೆ. ಈಗ ಎಲ್ರೂ ಮನೆಗೆ ಹೋಗೋಣ. ಬನ್ನಿ. ಭಗವಂತ, ನನ್ನ ಅಂತ್ಯ ಮಾಡಿ ಭಗವಂತ, ಸಾಯಿಸಿ ನನ್ನ. ಇಂಥ ಭಕ್ತ ಬದುಕಿದ್ರು ಏನ್ ಲಾಭ ಭಗವಂತ? ಹೀಗೆ ತನ್ನ ಭಗವಂತನ ಯಾವ ಕೆಲ್ಸಕ್ಕೂ ಬರ್ದಿದ್ರೆ. ಒಬ್ಬ ಬಾಲಕನಿಂದ ಪರಾಜಿತನಾಗಿ ಬಂದೆ ನೀನು. ಯೋಚಿಸಲೇಬೇಡ. ನಿನ್ನ ಹುಚ್ಚಾಟಕ್ಕೆ ನಿನ್ನ ಕ್ಷಮಿಸಲಾಗದು. ನೀನು ಸಾಯುವುದಂತೂ ಖಂಡಿತ.